So unit 4 ನಾವು ಇವತ್ತು ವಿಲ್ ಬಿ ಸೀಯಿಂಗ್ ದ ಸೆಷನ್ 2. ಇಲ್ಲಿ ನಾವು ಎರಡು ಟಾಪಿಕ್ ಅನ್ನು ನೋಡ್ತೀವಿ. ಸೊ ಪ್ರೊವೈಡರ್ಸ್ ಮತ್ತೆ ಮೈಕ್ರೋಸಾಫ್ಟ್ ಆನ್ಲೈನ್ ಅಂತ. ಸೊ ಹೂ ಆರ್ ದಿ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಪ್ರೊವೈಡರ್ಸ್ ಮತ್ತೆ ಅಬೌಟ್ ಮೈಕ್ರೋಸಾಫ್ಟ್ ಆನ್ಲೈನ್. ಸೊ ವಿ ನೋ ದಟ್ ಫ್ರಮ್ ಅವರ್ ಪ್ರೀವಿಯಸ್ ಸೆಷನ್ that it is the strategy of the Microsoft to start this software plus services ಅಂತ ನಾವು ನೋಡಿದ್ದೀವಿ. So in the previous class ಅಲ್ಲಿ, so we have seen many things here. So learning outcomes, obviously we'll learn about these software plus service providers and also Microsoft online services. What are the different Microsoft online services anta. So previous class ಅಲ್ಲಿ in the introduction we have seen that Microsoft is responsible for starting these kind of services anta. ಮತ್ತೆ we have seen the importance of mobile device integration into the newly software built here over the cloud. ಮೊಬೈಲ್ಸ್ ಜೊತೆ ಅದು ಯಾವ ಥರ ಇಂಟಿಗ್ರೇಟ್ ಆಗಬೇಕು, ಅದು ಯಾವ ಥರ ಅದರ ಬೆನಿಫಿಟ್ಸ್ ಏನೇನಾಗುತ್ತೆ ಅಂತ ವಿ ಹ್ಯಾವ್ ಸೀನ್ ದಿಸ್. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಟಾಪಿಕ್. ವಿಲ್ ಸಿ ಫಸ್ಟ್ ದಿ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಅಂದರೆ ನಮ್ಗೆ ಗೊತ್ತಿದೆ ಅಲ್ವಾ, ಸಾಫ್ಟ್ವೇರ್ ಜೊತೆ ಸರ್ವಿಸಸ್ ಕೊಡೋದು. ಸೊ ಇಟ್ ಈಸ್ ಎ ಗುಡ್ ಮ್ಯಾಚ್ ಫಾರ್ ಮೊಬೈಲ್ ಯೂಸರ್ಸ್ ಆ್ಯಂಡ್ ಟೆಲಿಕಮ್ಯೂಟರ್ಸ್ ಆ್ಯಂಡ್ ಅದರ್ ಯೂಸರ್ಸ್. ಸೊ ಯಾಕಂದರೆ ಸೊ ಪೀಪಲ್ ವಿಲ್ ಗೆಟ್ ಲಾಟ್ ಆಫ್ ಸರ್ವಿಸಸ್ ಆನ್ ಹ್ಯಾಂಡ್. ಕೈಯಲ್ಲೇ ಎಲ್ಲ ಸರ್ವಿಸಸ್ಗಳು ಸಿಗ್ಬಿಡುತ್ತೆ. ಸಪೋಸ್ ಯು ಆರ್ ಯೂಸಿಂಗ್ ದಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್, ರೈಟ್? ಯು ಆರ್ ಯೂಸಿಂಗ್ ಫೇಸ್ಬುಕ್, ಯು ಆರ್ ಯೂಸಿಂಗ್ ವಾಟ್ಸ್ಆ್ಯಪ್ ಆ್ಯಂಡ್ ಯು ಆರ್ ಯೂಸಿಂಗ್ ಟ್ವಿಟರ್. You might be using Telegram also. So or you might be using Google Drive or Dropbox. So ಇದೆಲ್ಲ ಏನಿದೆ ಅಂತ ಹೇಳಿದ್ರೆ ಯು ಆರ್ ಯೂಸಿಂಗ್ ಇಟ್ ಆನ್ ಯುವರ್ ಮೊಬೈಲ್ ಫೋನ್ಸ್. ಮೊಬೈಲ್ ಫೋನ್ಸಲ್ಲಿ ನೀವೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ. ಇದರದ್ದು ಏನು ಲಾಭ? So it's matching your phones there and you can get it at any time and you can work and whatever the work you have you can do it. ನೀ ಸಿಸ್ಟಮ್ ಮುಂದೆನೆ ಒಂದು ಓಪನ್ ಮಾಡ್ಕೊಂಡೆ ಮಾಡಬೇಕು ಅಂತ ಏನಿಲ್ಲ. ಸೊ ಯು ಕ್ಯಾನ್ ವರ್ಕ್ ಇಟ್ ವೇರ್ ಎವರ್ ಯು ಆರ್. ಸೊ ಅಟ್ ಯುವರ್ ಕಂಫರ್ಟ್ ನೀವೆಲ್ಲ ವರ್ಕ್ ಮಾಡ್ಬೋದು. ಸೊ ನಿಮಗೆ ವಾಟ್ಸ್ಆ್ಯಪು ಆ್ಯಪ್ ನಿಮ್ಮ ಇದರಲ್ಲಿ ವರ್ಜಿನಲಿ ಇಟ್ ವಾಸ್ ಡಿಸೈನ್ಡ್ ಫಾರ್ ದಿ ಮೊಬೈಲ್ಸ್. ನೌ ಇಟ್ ಈಸ್ ಅವೈಲೇಬಲ್ ಫಾರ್ ಡೆಸ್ಕ್ಟಾಪ್. ಟೆಲಿಗ್ರಾಮು ಡೆಸ್ಕ್ಟಾಪಲ್ಲೇ ಸಿಗುತ್ತೆ ನಮಗೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಮೆನಿ ಅಪ್ಲಿಕೇಶನ್ಸ್ ಹಿಯರ್ ಆ್ಯಕ್ಚುಲಿ ವಿಚ್ ಆರ್ ಕ್ಲೌಡ್ ಬೇಸ್ಡ್ ಹಿಯರ್. ದೇ ಆರ್ ಅವೈಲೇಬಲ್ ಆನ್ ಅವರ್ ದ ಮೊಬೈಲ್ ಡಿವೈಸ್. ಸೊ ಮೊಬೈಲ್ ಡಿವೈಸ್ ಇಂಟಿಗ್ರೇಷನ್ ಆಗಿದೆ ಅಂತ ಹೇಳ್ಬೇಕು. ಫೇಸ್ಬುಕ್ ಇಟ್ ವಾಸ್ ನಾಟ್ ಒರಿಜಿನಲಿ ಡಿಸೈನ್ಡ್ ಫಾರ್ ದಿ ಮೊಬೈಲ್ ಫೋನ್ಸ್, ಅದು ಡೆಸ್ಕ್ಟಾಪ್ ಆಗಿದ್ದು. ಆಮೇಲೆ ಅದು ಯು ಹ್ಯಾವ್ ದಿ ಫೇಸ್ಬುಕ್ ಆ್ಯಪ್ ನೌ ಆಲ್ಸೋ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಒನ್ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಇಯರ್. why the companies are going for all these things anta ಹೇಳಿದ್ರೆ because they are a match here. So applications can be developed by organizations or the vendor. Who can develop these software plus service application? ಫೇಸ್ಬುಕ್ ಅಂತವ್ರು ಅವರೇ ಡೆವಲಪ್ ಮಾಡ್ಕೋಬಹುದು ಅಥವಾ ಬೇರೆ ವೆಂಡರ್ಸ್ ಕೈಲೇ ಡೆವಲಪ್ ಮಾಡಿ ಅದನ್ನು ಕೊಡ್ಬೋದು. ಸೊ ಅಪ್ಲಿಕೇಶನ್ಸ್ ಆರ್ ಬೇಸ್ಡ್ ಅಪಾನ್ ವಾಟ್ ಈಸ್ ಆಫರ್ಡ್ ಬೈ ದ ವೆಂಡರ್ ಆರ್ ವಾಟ್ ದಿ ಯೂಸರ್ ರಿಕ್ವೈರ್ಸ್. ಯಾವ ಥರ ಅಪ್ಲಿಕೇಶನ್ಸ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಆ ವೆಂಡರ್ ಏನು ಕೊಡ್ತಾ ಇದ್ದಾನೆ ಅದ್ರ ಮೇಲೆ ಅಪ್ಲಿಕೇಶನ್ಸ್ ಡೆವಲಪ್ ಮಾಡಬೇಕು. ವಾಟ್ ದಿ ಯೂಸರ್ ರಿಕ್ವೈರ್ಸ್. ನಾನೀಗ ಎಕ್ಸಾಂಪಲ್ ಹೇಳಿದ್ದು ನಿಮಗೆ ಫೇಸ್ಬುಕ್ ಆಗಿರಲಿ, ವಾಟ್ಸ್ಆ್ಯಪು, ಟೆಲಿಗ್ರಾಮು, ಗೂಗಲ್ ಡ್ರೈವ್ ಅದೆಲ್ಲ ಅದೇ ಥರ ಒನ್ ಕಂಪ್ನಿ ಕ್ಯಾನ್ ಹ್ಯಾವ್ ದೇರ್ ಓನ್ ಕ್ಲೈಂಟ್ಸ್ ಅಲ್ವಾ. ಅವ್ರದೇ ಅಷ್ಟು ಕ್ಲೈಂಟ್ಸ್ಗಳು ಇರ್ತಾರೆ. ಅವ್ರಿಗೇನೆ ದೇ ಕ್ಯಾನ್ ಡೆವಲಪ್ ದೇರ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ಸೊ ಆ ಅಪ್ಲಿಕೇಶನ್ಸ್ ಏನಿರುತ್ತೆ, ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಅಪ್ಲಿಕೇಶನ್ಸ್ ಏನಿರುತ್ತೆ ಆರ್ ಬೇಸ್ಡ್ ಅಪಾನ್ ವಾಟ್ ಈಸ್ ಆಫರ್ಡ್ ಬೈ ದೆಮ್. ಅವ್ರು ಯಾರು ಆಫರ್ ಮಾಡ್ತಾ ಇದ್ದಾರೆ ಕಂಪ್ನಿ ಅಥವಾ ಯೂಸರ್ಗೆ ಏನು ಬೇಕು ಆ ಥರ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಸಪೋಸ್ ಈಗ BT ಲಿಂಕ್ಸ್ ಆ್ಯಪ್ ಇದೆ. ನಾವು BT ಲಿಂಕ್ಸ್ ನೀವೇನು ಮಾಡ್ತೀರಾ, ವೆಬ್ಸೈಟೇ ಹೋಗಿ ನೀವು ಫೋನಲ್ಲಿ ಹೋದರೂ ಸಹ ನೀವು ಡೆಸ್ಕ್ಟಾಪ್ ವರ್ಷನ್ನೇ ಫೋನಲ್ಲಿ ಓಪನ್ ಮಾಡಿ ನೋಡ್ತೀರಾ. ಅದ್ರ ಬದಲಾಗಿ ಸಪೋಸ್ ಆ್ಯಪ್ ಇದ್ರೆ, BT ಲಿಂಕ್ಸ್ ಆ್ಯಪ್ ಅಂತ ಇದ್ರೆ ನಿಮಗೆ ಏನು ಮಾಡ್ಬೋದು ಅವಾಗ. ಸೊ ಯು ಕ್ಯಾನ್ ಆಕ್ಸೆಸ್ ದ ಥಿಂಗ್ಸ್ ಹಿಯರ್, ಯು ಕ್ಯಾನ್ ಆಕ್ಸೆಸ್ ಯುವರ್ ರಿಸಲ್ಟ್ ಆ್ಯಂಡ್ ಯು ಕ್ಯಾನ್ ಸಿ ಯುವರ್ ಇಂಟರ್ನಲ್ ಮಾರ್ಕ್ಸು, ನಿಮ್ಮ ಅಟೆಂಡೆನ್ಸು, ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್ ದಟ್ ಯು ಕ್ಯಾನ್ ವ್ಯೂ ಇಟ್. ಸೊ ವಾಟ್ ಆರ್ ದಿ ಸಬ್ಜೆಕ್ಟ್ಸ್ ದಟ್ ಯು ಹ್ಯಾವ್ ಅಪ್ಲೈಡ್ ಫಾರ್ ಎಕ್ಸಾಮಿನೇಷನು ಅದೆಲ್ಲ ನೀವು ನೋಡ್ಬೋದು. ಸೊ ವಾಟ್ ದಿ ಯೂಸರ್ ರಿಕ್ವೈರ್ಸ್ ಅಂತ ಇದೆಲ್ಲ ಬರುತ್ತೆ. ಸೊ ಈಗ ವೆಂಡರ್ ಏನು ಆಫರ್ ಮಾಡ್ತಾ ಇದ್ದಾನೆ, ನಿಮಗೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ, ಯೂಸರ್ ಏನು ಬೇಕು ಅದೆಲ್ಲ ಏನು ಮಾಡ್ತಾರೆ, ಒಂದು ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡಿ ಅದನ್ನು ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಟೈಪಲ್ಲಿ ಅದನ್ನು ಕೊಡ್ಬೋದು. So we'll see the development solutions. What are the different solutions that you can use to create software plus services as a programmer.
So what are the solutions that are available in the market using which you can have your software develop? You can develop your own software plus services here as a provider. ನೀವು ಡೆವಲಪ್ ಮಾಡ್ಕೋಬಹುದು. ಯಾವ್ಯಾವುದು ಅಂತ ಹೇಳಿದ್ರೆ ಅಡೋಬ್ ಅವ್ರದ್ದು ಏರ್ ಅಂತ ಇದೆ, ದೆನ್ ಒಂದು SQL ಲೈಟ್ ಡೇಟಾಬೇಸ್ ಇದೆ ಟೂಲ್ಸ್ ಅಲ್ಲಿ, ಮತ್ತೆ ಆಪಲ್ ಅವ್ರದ್ದು ಐಫೋನ್ SDK ಬರುತ್ತೆ, iOS SDK ಅಂತಾನು ಹೇಳ್ತೀವಿ ಹಳೆಯದಲ್ಲಿ, ಮತ್ತೆ ಇದೆ ಆಪ್ ಸ್ಟೋರ್ ಅಂತಾನು ಬರುತ್ತೆ. ಸೊ ನಾವು these are the different solutions. Now we'll see what is Adobe AER. So Adobe AER is a runtime system here actually for web development. Web development ಗೆ ಒಂದು runtime system. ಅಂದ್ರೆ ರನ್ ಟೈಮ್ ಅಲ್ಲಿ ರನ್ ಆಗೋದು ವೆಬ್ ಡೆವಲಪ್ಮೆಂಟ್. ಸೊ ಯಾರಿಗಿದು ಫಾರ್ ಅಡ್ವಾನ್ಸ್ ಯೂಸರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಸೊ ದಟ್ ಯೂಸಿಂಗ್ Adobe they can build both the desktop applications and mobile applications at the same time. At the same time ಅವರು ಏನ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇರ್ತಾರೆ, ಸಾಫ್ಟ್ವೇರ್ ಅಪ್ಲಿಕೇಶನ್, ಅದು ಡೆಸ್ಕ್ಟಾಪ್ಗೂ ಮಾಡ್ಕೋಬಹುದು, ಮೊಬೈಲ್ಗೂ ಮಾಡ್ಬೋದು. ಸಪ್ರೇಟ್ ಡೆವಲಪ್ಮೆಂಟ್ ಏನು ಮಾಡೋದೇನು ಬೇಕಾಗಿಲ್ಲ, ಅದರಲ್ಲೇ ಅದು ಸ್ವಲ್ಪ ಫೀಚರ್ಸ್ ಏನ ಇದು ಮಾಡ್ಬಿಟ್ರೆ ಅದಾಗ್ಬಿಡುತ್ತೆ. ಸೊ Adobe AER ರನ್ ಟೈಮ್ ಎನೇಬಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ದಿ ಡೆವಲಪರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾಕೇಜ್ ದಿ ಸೇಮ್ ಕೋಡ್ ಇಂಟು ನೇಟಿವ್ ಆಪ್ಸ್. ಏನ್ ಕೋಡ್ ಮಾಡಿರ್ತಾರೆ ಅದನ್ನ ನೀವು ಪ್ಯಾಕೇಜ್ ಮಾಡಿಕೊಂಡು ವಿಂಡೋಸ್ ಬೇಕಂದ್ರೆ ವಿಂಡೋಸ್ಗೆ, ಆಪಲ್ ಮ್ಯಾಕ್ ಬೇಕಂದ್ರೆ ಆಪಲ್ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ಗೆ, ಐಫೋನ್ ಬೇಕಂದ್ರೆ ಐಫೋನ್ಗೆ, ಐಪ್ಯಾಡ್ಗೆ, ಅಥವಾ ಕೈಂಡಲ್ ಫೈರ್ ಅಮೆಝಾನ್ ಇರ್ಬೋದು, ಅಥವಾ ನೂಕ್ ಟ್ಯಾಬ್ಲೆಟ್ ಇರ್ಬೋದು, ಅಥವಾ ಆಂಡ್ರಾಯ್ಡ್ ಇರ್ಬೋದು. ಒಂದೇ ಒಂದ್ಸಲ ಕೋಡನ್ನ ಡೆವಲಪ್ ಮಾಡಿಬಿಟ್ಟು ಈ Adobe AER ಮುಖಾಂತರ ಯು ಕ್ಯಾನ್ ಪ್ಯಾಕೇಜ್ ಇಟ್ ಡಿಫ್ರೆಂಟ್ಲಿ. ಈಗ ನಾವು ಹೇಳ್ತೀವಲ್ಲ, ಸೊ ವಾಟ್ಸ್ಆ್ಯಪ್ ಫಾರ್ ಆಂಡ್ರಾಯ್ಡ್, ವಾಟ್ಸ್ಆ್ಯಪ್ ಫಾರ್ ಐಫೋನ್, ಸೊ ವಾಟ್ಸ್ಆ್ಯಪ್ ಫಾರ್ ಡೆಸ್ಕ್ಟಾಪ್. ಸೊ ಯಾಕಂತ ಹೇಳಿದ್ರೆ ಒಂದೇ ಒಂದು ಅದು ಡೆವಲಪ್ಮೆಂಟ್ ಸೊಲ್ಯೂಷನ್ Adobe AER ಯೂಸ್ ಮಾಡಿಕೊಂಡು ಕೋಡ್ ಬರೆದು ಅಪ್ಲಿಕೇಶನ್ ಡೆವಲಪ್ ಮಾಡಿಬಿಡಿ, ಪ್ಯಾಕೇಜ್ ನೀವು ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಅಥವಾ ಯಾವ ಡಿವೈಸ್ ಬೇಕು ಅದಕ್ಕೆ ಪ್ರಕಾರ ಪ್ಯಾಕೇಜ್ ಮಾಡಿ ನೀವು ಅದನ್ನ ರಿಲೀಸ್ ಮಾಡ್ಬೋದು. ಐಫೋನ್ ವರ್ಷನ್ ಡೌನ್ಲೋಡ್ ಮಾಡ್ಕೊಂಡು ಆಂಡ್ರಾಯ್ಡ್ ವರ್ಷನ್, ವಿಂಡೋಸ್ ಅವರು ವಿಂಡೋಸ್ ವರ್ಷನ್, ಅಥವಾ ಮ್ಯಾಕ್ ಅವರು ಮ್ಯಾಕ್ ವರ್ಷನ್ ಅನ್ನ ಡೌನ್ಲೋಡ್ ಮಾಡಿರ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ Adobe AER ಯೂಸ್ ಮಾಡಿಬಿಟ್ರೆ. ಸೊ ಯು ಕ್ಯಾನ್ ಡೆವಲಪ್ ಅಟ್ ದಿ ಸೇಮ್ ಟೈಮ್ ಬೋತ್ ಡೆಸ್ಕ್ಟಾಪ್ ಅಂಡ್ ಮೊಬೈಲ್ ಅಪ್ಲಿಕೇಶನ್ಸ್ ಫಾರ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಮೊಬೈಲ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಪರೇಟಿಂಗ್ ಸಿಸ್ಟಮ್ಸ್ ಇರ್ಬೋದು. ದೆನ್ ಕಮ್ಸ್ ದಿ ಟೂಲ್ ಅಲ್ಲಿ SQL ಲೈಟ್ ಡೇಟಾಬೇಸ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಇದೇನಪ್ಪ SQL ಲೈಟ್? ನೀವು ಆಲ್ರೆಡಿ MySQL ಎಲ್ಲ ಓದಿದಿರಲ್ವಾ, ನೋಡ್ತಾಗ MySQL ಅಂದ ತಕ್ಷಣ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ದಟ್ ಇಸ್ ಎ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ SQL ಲೈಟ್ ಇಸ್ ಎ ಸಾಫ್ಟ್ವೇರ್ ಲೈಬ್ರರಿ ಇದು ದಟ್ ಇಂಪ್ಲಿಮೆಂಟ್ಸ್ ಎ ಸೆಲ್ಫ್ ಕಂಟೈನ್ಡ್ ಸರ್ವರ್ಲೆಸ್ ಅಂಡ್ ಝೀರೋ ಕಾನ್ಫಿಗರೇಷನ್ ಟ್ರಾನ್ಸಾಕ್ಷನಲ್ SQL ಡೇಟಾಬೇಸ್ ಇಂಜಿನ್ ಇರುತ್ತೆ. ಇಲ್ಲಿ ಏನಿರುತ್ತೆ, ಇದು ಒಂಥರ ಲೈಬ್ರರಿ ತರಾನೇ. ಏನೇನಿರುತ್ತೆ ಇದರಲ್ಲಿ? ಸೆಲ್ಫ್ ಕಂಟೈನ್ಡ್, ಇದು ಸರ್ವರ್ಲೆಸ್. ನೀವು ನೋಡಿರ್ಬೇಕು, ನೀವು ಎಲ್ಲ ವಿನ್ಆ್ಯಂಪ್ ಎಲ್ಲ ಯೂಸ್ ಮಾಡೋ ಟೈಮಲ್ಲಿ MySQL ಯೂಸ್ ಮಾಡಬೇಕು ಅಂತ ನೀವು DBMS ಲ್ಯಾಬಲ್ಲಿ ಆಗಿರಲಿ ಅಥವಾ ವೆಬ್ ಪ್ರೋಗ್ರಾಮರ್ ಲ್ಯಾಬಲ್ಲಿ ಆಗಿರಲಿ, ನೀವು ಅದನ್ನ MySQL ಸರ್ವರ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು, ಹೌದ್ ತಾನೆ? ಬಟ್ ಇಲ್ಲಿ ಯು ಡೋಂಟ್ ರಿಕ್ವೈರ್ ದಟ್ ಹಿಯರ್. ಸೊ ಇಟ್ಸ್ ಸೆಲ್ಫ್ ಕಂಟೈನ್ಡ್ ಸರ್ವರ್ಲೆಸ್, ಕಾನ್ಫಿಗರೇಷನ್ ಏನು ಬೇಕಾಗಿಲ್ಲ, ಝೀರೋ ಕಾನ್ಫಿಗರೇಷನ್, ಮತ್ತೆ ಇಟ್ ಈಸ್ ಎ ಟ್ರಾನ್ಸಾಕ್ಷನಲ್ SQL ಡೇಟಾಬೇಸ್ ಇಂಜಿನ್. ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ, MySQL ಡೇಟಾಬೇಸ್ ತರಾನೇ ಇದು ಇರುತ್ತೆ. ಇದು ಮೋಸ್ಟ್ ಡೆಪ್ಲಾಯ್ಡ್ SQL ಡೇಟಾಬೇಸ್ ಇಂಜಿನ್ ಇನ್ ದ ವರ್ಲ್ಡ್. ಸೊ ಎಲ್ಲ ಫೋನ್ಸ್ ಅಲ್ಲೂ ಇದು ಡೆಪ್ಲಾಯ್ ಆಗಿರುತ್ತೆ. ಇದು ಫ್ರೀ ಅಂಡ್ ಓಪನ್ ಸೋರ್ಸ್ ಇರೋದ್ರಿಂದ ಸೋರ್ಸ್ ಕೋಡ್ ಪಬ್ಲಿಕ್ ಡೊಮೇನ್ ಅಲ್ಲಿ ಅವೈಲೇಬಲ್ ಇದೆ. ಎಲ್ಲ ಫೋನ್, ಆಲ್ಮೋಸ್ಟ್ ಆಲ್ ಮೊಬೈಲ್ ಫೋನ್ಸ್ ಅಲ್ಲಿ, ಎಲ್ಲ ಕಂಪ್ಯೂಟರ್ಸ್ ಅಲ್ಲಿ ಇದು, ಅಥವಾ ನೀವು ಇಲ್ಲ ಅಂತ ಹೇಳಿದ್ರು ನೀವು ಆ್ಯಪ್ಸ್ಗಳು ಡೌನ್ಲೋಡ್ ಮಾಡ್ತಿರಲ್ಲ, ಆ ಆ್ಯಪ್ಸ್ ಜೊತೆನೆ ಬಂಡಲ್ ಆಗಿ ಬಂದ್ಬಿಡುತ್ತೆ. ಅದು ಆ್ಯಪ್ ಪ್ಯಾಕೇಜ್ ಇರುತ್ತಲ್ಲ, ಆ ಪ್ಯಾಕೇಜಲ್ಲಿ ಅವರು SQL ಲೈಟ್ ಹಾಕಿ ಅದ್ರ ಜೊತೆನೆ ಕಳಿಸ್ಬಿಡ್ತಾರೆ. ನಿಮ್ಮ ಫೋನಲ್ಲಿ ಇಲ್ಲ ಅಂತ ಹೇಳಿದ್ರು ಸಹ ಅದು ಇನ್ಸ್ಟಾಲು ಆಗ್ಬಿಡುತ್ತೆ. ಹಂಗಾಗಿ ಆಲ್ಮೋಸ್ಟ್ ನಮ್ಮ ಎಲ್ಲರ ಫೋನಲ್ಲಿ ದಿಸ್ SQL ಲೈಟ್ ಡೇಟಾಬೇಸ್ ಇಂಜಿನ್ ಇರುತ್ತೆ. ಸೊ ದಿಸ್ ಇಸ್ ಎ ಟ್ರಾನ್ಸಾಕ್ಷನಲ್ ಡೇಟಾಬೇಸ್ ಇಂಜಿನ್ ಅಂತ ಹೇಳ್ಬೋದು. ಸೊ SQL ಲೈಟ್ ಫೈಲ್ ಫಾರ್ಮ್ಯಾಟ್ ತುಂಬಾ ಸ್ಟೇಬಲ್ ಇದೆ, ಕ್ರಾಸ್ ಪ್ಲಾಟ್ಫಾರ್ಮ್ ಇದು. ಅಂದ್ರೆ ಕ್ರಾಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ವರ್ಕ್ ಆನ್ ಸೇ ಮ್ಯಾಕ್, ವಿಂಡೋಸು, ಆಂಡ್ರಾಯ್ಡು, ಐಫೋನ್ದು ಎಲ್ಲ ಕಡೆ ವರ್ಕ್ ಆಗುತ್ತೆ. ಅಂಡ್ ಬ್ಯಾಕ್ವರ್ಡ್ ಕಂಪ್ಯಾಟೇಬಲ್. ಸೊ ಇಟ್ ವಿಲ್ ರಿಮೈನ್ ಸೊ ಟಿಲ್ 2050 ಅಂತ ಹೇಳ್ತಾರೆ ಅವ್ರ ಡೆವಲಪರ್ಸ್. 2050 ವರೆಗೂ ನಾವು ಇದನ್ನ ಬ್ಯಾಕ್ವರ್ಡ್ ಕಂಪ್ಯಾಟೇಬಲ್ ಆಗಿ ಇಡ್ತೀವಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನೀವು ಹೊಸ ವರ್ಷನ್ ಬಂದ್ರು ಹಳೆ ವರ್ಷನ್ ಅಲ್ಲಿ ಏನಾದ್ರು ಕೋಡ್ ಬರ್ದಿದ್ರೆ ಅದು ವರ್ಕ್ ಆಗಬೇಕು ಹೊಸ ವರ್ಷನ್. ಇದಕ್ಕೆ ಏನಂತೀವಿ? ಬ್ಯಾಕ್ವರ್ಡ್ ಕಂಪ್ಯಾಟೇಬಲ್. ಸೊ MS ಆಫೀಸ್ ನೀವು 2003 ವರ್ಕ್ ಮಾಡಿರೋದು ಫೈಲು ನೀವು ಆಫೀಸ್ 365 ಓಪನ್ ಆಗುತ್ತೆ. ಬ್ಯಾಕ್ವರ್ಡ್ ಕಂಪ್ಯಾಟೇಬಲ್ ಅಂದ್ರೆ ಹಳೆ ವರ್ಷನ್ಸ್ ಅಲ್ಲಿ ಡೆವಲಪ್ ಆಗಿರೋದು ಸಾಫ್ಟ್ವೇರ್ಸು
ಸಹ ಹೊಸ ವರ್ಷನ್ಸ್ ಏನ್ ಬರ್ತಾ ಇರುತ್ತೆ, ಪ್ರತಿ ವರ್ಷದಲ್ಲಿ ಒಂದೆರಡು ಸಲ ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಬಂದರೂ ಸಹ ಹಳೆ ವರ್ಷನ ವರ್ಕ್ ಆಗುತ್ತೆ. ಸೊ SQLite ಡೇಟಾಬೇಸ್ ಸೊ ಆರ್ ಕಾಮನ್ಲಿ ಯೂಸ್ಡ್ ಏನಕ್ಕೆ ಅಂತ ಹೇಳಿದ್ರೆ ಆಸ್ ಎ ಕಂಟೈನರ್ಸ್ ಟು ಟ್ರಾನ್ಸ್ಫರ್ ರಿಚ್ ಕಂಟೆಂಟ್ ಬಿಟ್ವೀನ್ ಸಿಸ್ಟಮ್ ಆಸ್ ಎ ಲಾಂಗ್ ಟರ್ಮ್ ವರ್ಚುವಲ್ ಫಾರ್ಮ್ಯಾಟ್ ಆರ್ ಡೇಟಾ. ಆಕ್ಚುಲಿ ಇನ್ ವರ್ಲ್ಡ್ ಅಲ್ಲಿ ಈಗ ಇಫ್ ಯು ಕ್ಯಾನ್ ಎಸ್ಟಿಮೇಟ್ 1 ಟ್ರಿಲಿಯನ್ ಬಿಲಿಯನ್ ಅಲ್ಲ 1 ಟ್ರಿಲಿಯನ್ SQLite ಡೇಟಾಬೇಸಸ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ ವರ್ಲ್ಡ್ ಅಲ್ಲಿ. ಸೊ ಟು ಸಚ್ ಎ ಲೆವೆಲ್ ದಿಸ್ ಇಸ್ ಪಾಪ್ಯುಲರ್. ಯಾವುದು SQLite ಅಂತ ಹೇಳ್ಬೋದು. ಸೊ ನಾವು ವಿ ಹ್ಯಾವ್ ಅದರ್ ಒನ್ ಇಸ್ ದ ಆ್ಯಪ್ ಐಫೋನ್ SDK. ಸೊ ನೀವು ಆ್ಯಪಲ್ ಅವ್ರಿಗೆ ಇಫ್ ಯು ವಾಂಟ್ ಟು ಡೆವಲಪ್, ಸೊ ಆ್ಯಪಲ್ದು ಒಂದು iOS ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ. iOS ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ ಹೇಳ್ತೀವಿ, ಅದಕ್ಕೆ SDK ಅಂತ. ಈಗ ಹೊಸ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಆ್ಯಪಲ್ ಐಫೋನ್ SDK ಅಂತ ಬರುತ್ತೆ. ಸೊ ಹಿಂದೆ ಎಲ್ಲ ಐಫೋನ್ SDK ಅಂತ ಹೇಳ್ತಾ ಇದ್ರು, ಐಫೋನ್ SDK ಅಂತ ನಿಮ್ಗಿದೆ ಬುಕ್ ಅಲ್ಲಿ. ಬಟ್ ಈಗ ಏನ್ ಹೇಳೋದಪ್ಪ ಅಂತ ಹೇಳಿದ್ರೆ iOS SDK ಅಂತ ಹೇಳ್ತೀವಿ. ಯಾಕಂದ್ರೆ iOS ಇಸ್ ದಿ ಆಪರೇಟಿಂಗ್ ಸಿಸ್ಟಮ್ ಆಫ್ ಆಪಲ್ ಫೋನ್ಸ್. ಇದೇನು ಅಂತ ಹೇಳಿದ್ರೆ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್. ನಿಮ್ಗೆ JDK ಅಂತ ಜಾವಾ ಇರ್ಲಿಲ್ವಾ, ಸೊ ದಟ್ ಈಸ್ ಎ ಜಾವಾ ಡೆವಲಪ್ಮೆಂಟ್ ಕಿಟ್. ಅದು ಜಾವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಯೂಸ್ ಮಾಡ್ಕೊಂಡು ನೀವು ಯು ಕ್ಯಾನ್ ರೈಟ್ ಜಾವಾ ಪ್ರೋಗ್ರಾಮ್ಸ್, ಯು ಕ್ಯಾನ್ ರೈಟ್ ಜಾವಾ ಅಪ್ಲಿಕೇಶನ್ಸ್, ಜಾವಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೋದಲ್ಲ. ಅದೇ ತರ SDK ಇದು ಐಫೋನ್ಗೆ. ಸೊ ಯು ಕ್ಯಾನ್ ಯೂಸ್ ದಿಸ್ SDK ವಿಚ್ ಇಸ್ ಡೆವಲಪ್ ಬೈ ದ ಆಪಲ್ ಕಂಪ್ನಿಯವರೇ. ಆಪಲ್ ಕಂಪ್ನಿಯವರೇ ಡೆವಲಪ್ ಮಾಡಿರೋದು ಇದು SDK. ಸೊ iOS SDK ಅಂತ ಹೇಳ್ತೀವಿ ಅಥವಾ ಐಫೋನ್ SDK ಅಂತ ಹೇಳ್ತೀವಿ. ಇದನ್ನ ಯೂಸ್ ಮಾಡಿಕೊಂಡು ಸೊ ಯು ಕ್ಯಾನ್ ಡೂ ದಿ ಡೆವಲಪ್ಮೆಂಟ್ ಆಫ್ ಮೊಬೈಲ್ ಆಪ್ಸ್ ಹಿಯರ್ ಫಾರ್ ಆಪಲ್ ಆಪರೇಟಿಂಗ್ ಸಿಸ್ಟಮ್. ಆಪಲ್ iOS ಅಂತ ಏನು ಆಪರೇಟಿಂಗ್ ಸಿಸ್ಟಮ್ ಇದೆ, ಆಪಲ್ ಐಫೋನ್ಸ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಐಪ್ಯಾಡ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸಹ ಓನ್ಲಿ ಯು ಕ್ಯಾನ್ ಡೆವಲಪ್ ಅಪ್ಲಿಕೇಶನ್ಸ್ ಫಾರ್ ಐಫೋನ್ ಓನ್ಲಿ. ಅಡೋಬ್ AR ಅಲ್ಲಿ ಏನಿತ್ತು, ಯು ಕ್ಯಾನ್ ಡೆವಲಪ್ ಅಪ್ಲಿಕೇಶನ್, ಒನ್ ಅಪ್ಲಿಕೇಶನ್ ಡೆವಲಪ್ ಮಾಡಿಕೊಂಡು ಯು ಕ್ಯಾನ್ ಪ್ಯಾಕೇಜ್ ಇಟ್ ಫಾರ್ ಆಪಲ್, ಯು ಕ್ಯಾನ್ ಪ್ಯಾಕೇಜ್ ಇಟ್ ಫಾರ್ ಸೇ ಆಂಡ್ರಾಯ್ಡ್, ವಿಂಡೋಸ್, ಮ್ಯಾಕ್ ಮಾಡ್ಬೋದು. ಇದು ಆಪಲ್ ಐಫೋನ್ SDK ಯೂಸ್ ಮಾಡಿಬಿಟ್ರೆ ಯು ಕ್ಯಾನ್ ಡೆವಲಪ್ ಅಪ್ಲಿಕೇಶನ್ ಫಾರ್ ಓನ್ಲಿ ಆಪಲ್ ಫೋನ್ಸ್ಗೆ ಅಷ್ಟೇ ನೀವು ಡೆವಲಪ್ ಮಾಡ್ಬೋದು. ದಿಸ್ ಇಸ್ ಒನ್ ಡೆವಲಪ್ಮೆಂಟ್ ಸೊಲ್ಯೂಷನ್. ಅದೇ ತರ ಎಲ್ಲಾ ಫೋನ್ಸ್ ಅಲ್ಲಿ ನೀವು ನೋಡ್ತೀರಾ ಆಪ್ ಸ್ಟೋರ್ ಅಂತ ಬರುತ್ತೆ. ಆಪ್ ಸ್ಟೋರ್ ಅಂದ್ರೆ ಏನು? ಇಟ್ಸ್ ಎನ್ ಅಪ್ಲಿಕೇಶನ್ ಮಾರ್ಕೆಟ್ ಪ್ಲೇಸ್. ಅಪ್ಲಿಕೇಶನ್ ಸಂತೆ ಅದು, ಅಪ್ಲಿಕೇಶನ್ ಬಜಾರ್ ಅದು. ಈಗ ಎಲ್ಲಾ ಕಡೆ ಬಜಾರು ಅಂತ ಹೇಳಲ್ವಾ, ಗಾಂಧಿ ಬಜಾರ್ ಅಂತ ಹೇಳ್ತೀವಿ, ಇನ್ಯಾವ್ದು ಬಜಾರ್ ಅಂತ ಹೇಳ್ತೀವಿ. ಆ ಬಜಾರಲ್ಲಿ ಹೋದ್ರೆ ನಮ್ಗೆಲ್ಲ ಐಟಮ್ಸ್ ಸಿಗುತ್ತಲ್ಲ, ಅದೇ ತರ ಈ ಅಪ್ಲಿಕೇಶನ್ ಬಜಾರ್ ಇದೆಯಲ್ಲ, ಅದಕ್ಕೆ ಆಪ್ ಸ್ಟೋರ್ ಅಂತ ಹೇಳ್ತೀವಿ. ಸೊ ನೀವು ಆಪ್ ಸ್ಟೋರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಸೊ ಫಾರ್ ಕಂಪ್ಯೂಟರ್ ಸಾಫ್ಟ್ವೇರ್ ಕಾಲ್ಡ್ ಅಪ್ಲಿಕೇಶನ್ಸ್. ಈ ಕಂಪ್ಯೂಟರ್ ಸಾಫ್ಟ್ವೇರ್ಗೆ ನಾವು ಆಪ್ಸ್ ಅಂತ ಹೇಳ್ತೀವಿ ಅಥವಾ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಮೊಬೈಲ್ ಕಾಂಟೆಕ್ಸ್ಟ್ ಅಲ್ಲಿ. ಯೂಶಲಿ ಡೆಸ್ಕ್ಟಾಪ್ ಅಲ್ಲಿ ನಾವು ಅದೇ ಸಾಫ್ಟ್ವೇರ್ ಯೂಸ್ ಮಾಡಿದಾಗ ನಾವು ಆಪ್ ಅಂತ ಹೇಳಲ್ವಾ, ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅಲ್ವಾ, ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಬಟ್ ಇದ್ರಲ್ಲಿ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡಿದಾಗ ಅದೇ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನ ನಾವು ಆಪ್ಸ್ ಅಂತ ಹೇಳ್ತೀವಿ ಅಥವಾ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಆಪ್ ಸ್ಟೋರ್ ಅಂತ ಇರೋದು ಸೊ ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಫಾರ್ ಆಪ್ಸ್ ಹಿಯರ್, ಫಾರ್ ಆಪ್ಸ್ ಇನ್ ಮೊಬೈಲ್ಸ್ ಅಲ್ಲಿ ನಿಮ್ಗೆ ಆಗುತ್ತೆ. ಸೊ ಆಂಡ್ರಾಯ್ಡ್ ಅಲ್ಲಿ ನಿಮ್ಗೆ ಪ್ಲೇ ಸ್ಟೋರ್ ಅಂತ ಬರುತ್ತೆ, ಹೌದಲ್ಲ. ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ದಟ್ ಈಸ್ ಎ ಆಪ್ ಮಾರ್ಕೆಟ್ ಪ್ಲೇಸ್. ಅಲ್ಲಿ ಹೋಗಿ ನೀವು ಅಲ್ಲಿಂದ ನೀವು ಯಾವ ಆಪ್ಸ್ ಬೇಕು ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ಅಲ್ಲಿನ ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಸೊ ದಟ್ಸ್ ದ ವೇ ಇಟ್ ವರ್ಕ್ಸ್ ಹಿಯರ್. ನಾವು ಇಫ್ ಯು ಕಮ್ ಟು ದ ವಾಟ್ ಯು ಕಾಲ್ ಹಿಯರ್ ಆಂಡ್ರಾಯ್ಡ್ ಯಾವ್ದ್ರಲ್ಲಿ ಬಂದಿದೆ ಅಂದ್ರೆ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಬರುತ್ತೆ ಪ್ಲೇ ಸ್ಟೋರ್ ಅಂತ. ಸೊ ಆಪಲ್ದು ನೀವು ಹೇಳಿದ್ರೆ ಅವ್ರದ್ದು ಆಪ್ ಸ್ಟೋರ್ ಅಂತಾನೆ ಹೆಸರಿದೆ ಅವ್ರದ್ದು ಏನಿದೆ ಅಂತ ಹೇಳಿದ್ರೆ ಪ್ಲೇ ಸ್ಟೋರ್ ಅಂತ ಆಂಡ್ರಾಯ್ಡ್ ಅಲ್ಲಿ ಏನಿದೆ ಅಲ್ಲಿ ಏನಿರುತ್ತೆ ಆಪ್ ಸ್ಟೋರ್ ಅಂತಾನೆ ಇರುತ್ತೆ. ಸೊ ದಟ್ ವೇ ಇಟ್ ವರ್ಕ್ಸ್ ಹಿಯರ್. ಸೊ ಆಪ್ ಸ್ಟೋರ್ ಅಲ್ಲಿ ಹೋಗಿ ನಾವ್ ಏನ್ ಮಾಡ್ಬೋದು, ನಾವ್ ಏನ್ ಆಪ್ಸ್ ಅನ್ನ ಡೆವಲಪ್ ಮಾಡಿರ್ತೀವಿ ಆ ಆಪ್ಸ್ ಎಲ್ಲ ನಾವು ಸೊ ವಿ ಕ್ಯಾನ್ ಪುಟ್ ದೇರ್ ಅಂಡ್ ಪೀಪಲ್ ವಿಲ್ ಇನ್ಸ್ಟಾಲ್. ಸೊ ಈ ಕ್ವಶನ್ ಬರುತ್ತೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಆಪ್ ಸ್ಟೋರ್ ಅಲ್ಲಿ ಮಾತ್ರನಾ, ದಟ್ ಈಸ್ ದ ಓನ್ಲಿ ವೇ ವಿ ಕ್ಯಾನ್ ಮೇಕ್ ಅವೈಲೇಬಲ್ ಅವರ್ ಆಪ್ಸ್ ಅಂತ ಹೇಳಿದ್ರೆ ಈ ಆಪ್ ಸ್ಟೋರ್ ಅಲ್ಲಿ ಆಪಲ್ ಆಪ್ ಸ್ಟೋರ್ ಆಗಿರ್ಬೋದು ಅಥವಾ ಆಂಡ್ರಾಯ್ಡ್ ಆಗಿರ್ಬೋದು, ಅದು ನೀವು ಅದನ್ನ ಮಾರ್ಕೆಟ್ಗೆ ಹಾಕ್ತೀರಾ. ಸಪೋಸ್ ಹೆಂಗಂತ ಹೇಳಿದ್ರೆ ನೀವು ಬಾಜಾರಲ್ಲಿ ಇಟ್ಕೊಂಡು ಗಾಂಧಿ ಬಜಾರ್ಗೆ ಹೋಗಿ ಅಥವಾ ಸಂತೆಯಲ್ಲಿ ನೀವು ಹೋಗಿ ಮಾರೋದು ಆಪ್ ಸ್ಟೋರ್ ಅಲ್ಲಿ ಇಟ್ಟು, ಇಲ್ಲ ಅಂತ ಹೇಳಿದ್ರೆ ನೀವು ಡೆವಲಪ್ ಮಾಡಿರೋದು ಅಪ್ಲಿಕೇಶನ್ಸ್ ನಿಮ್ಮ ಕಸ್ಟಮರ್ಸ್ಗೆ ನೀವು ಡೈರೆಕ್ಟೇ ಕೊಡ್ಬೋದು.
ಯು ಕ್ಯಾನ್ ಯೂಸ್ ಇಟ್ ಅಂತ. ಸಪೋಸ್ ನಾವು ಅಡ್ಮಿಷನ್ಸ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಸ್ ಅದು ಅಡ್ಮಿಷನ್ ಸಂಬಂಧಪಟ್ಟ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿಕೊಂಡು ಅದನ್ನ ಆ್ಯಪ್ನ ಯಾರು ಯೂಸ್ ಮಾಡ್ತಾ ಇದ್ದೀವಿ ಅಡ್ಮಿಷನ್ಸ್ ಅವರಷ್ಟೇ ಯೂಸ್ ಮಾಡ್ಕೊಳ್ತಾರೆ, ಬೇರೆಯವ್ರಿಗೋದು ಇರಲ್ಲ. ಹಂಗಂದ್ರೆ ಈ ಆ್ಯಪ್ ಸ್ಟೋರಲ್ಲೇ ಇರಬೇಕು ಅಂತ ಇಲ್ಲ. ಬಟ್ ಸಪೋಸ್ ಇಫ್ ಯು ವಾಂಟ್ ಟು ಸೆಲ್ ಯುವರ್ ಅಪ್ಲಿಕೇಶನ್ಸ್ ದೇರ್, ಇಫ್ ಯು ವಾಂಟ್ ಮೇಕ್ ದ ಜನರಲ್ ಪಬ್ಲಿಕ್ ಟು ಯೂಸ್ ಆ್ಯಂಡ್ ಪರ್ಚೇಸ್ ಐದರ್ ಫಾರ್ ಫ್ರೀ ವಾಟ್ ಎವರ್ ಇಟ್ ಈಸ್. ಕೆಲವು ಆ್ಯಪ್ಸ್ ಎಲ್ಲ ಇರುತ್ತೆ ಫ್ರೀ ಇರುತ್ತೆ, ವಿತ್ ಅಡ್ವರ್ಟೈಸ್ಮೆಂಟ್ಸ್ ಇರ್ತವೆ, ಕೆಲವು ವಿಥೌಟ್ ಆ್ಯಡ್ ಫ್ರೀ ಆ್ಯಪ್ಸ್ ಇರ್ತವೆ, ಇನ್ನು ಕೆಲವು ಪ್ರೀಮಿಯಂ ಆ್ಯಪ್ಸ್ ಇರುತ್ತೆ, ನೀವು ಪೇ ಮಾಡಿಬಿಟ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರಲ್ಲ. ಸೊ ಆ ಥರ ಯು ಕ್ಯಾನ್ ಹ್ಯಾವ್ ದಿ ಪ್ಲಾಟ್ಫಾರ್ಮ್ ದೇರ್ ಟು ಪುಟ್ ಯುವರ್ ಆ್ಯಪ್ಸ್. ಸೊ ಅದರ್ವೈಸ್ ಯು ಕ್ಯಾನ್ ಜನರಲಿ ಯು ಪುಟ್ ಯುವರ್ ಆ್ಯಪ್ ದೇರ್, ಅವಾಗ ಕಸ್ಟಮರ್ ರಿಜಿಸ್ಟರ್ ಮಾಡ್ಕೊಳ್ತಾನೆ. ನಿಮ್ಮದೇ ಕಸ್ಟಮರ್ ಆಗಿದ್ರೆ ಪೇಟ್ ಕಸ್ಟಮರು ಅವನು ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ. ಫಸ್ಟು ನಿಮ್ಮ ಡೆಸ್ಕ್ಟಾಪ್ ವರ್ಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಡೆಸ್ಕ್ಟಾಪ್ ವರ್ಷನ್ ಪರ್ಚೇಸ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಡೌನ್ಲೋಡ್ ದಿ ಆ್ಯಪ್ ಫ್ರಮ್ ದೀಸ್ ಆ್ಯಪ್ ಸ್ಟೋರ್ಸ್, ಆಂಡ್ರಾಯ್ಡ್ ಅಥವಾ ಆಂಡ್ರಾಯ್ಡ್ ಇನ್ ಪ್ಲೇ ಸ್ಟೋರು ಅಥವಾ ಆ್ಯಪಲ್ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ದೇ ವಿಲ್ ವರ್ಕ್ ಹಿಯರ್. ಸೊ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಡಿಸೈನ್ ಯೂಶಲಿ ಏನು ಮಾಡೋದು, ಪರ್ಸನಲ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಆ್ಯಪ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೈಟ್ ವರ್ಷನ್ ಒಂದು ಮಾಡ್ತಾರೆ. ಸೊ ಟುಡೇ ಆ್ಯಪ್ಸ್ ಏನಪ್ಪ ಅಂತ ಹೇಳಿದ್ರೆ, ದೇ ವಿಲ್ ನಾರ್ಮಲಿ ಡಿಸೈನ್ ಟು ರನ್ ಆನ್ ಸ್ಪೆಸಿಫಿಕ್ ಆಪರೇಟಿಂಗ್ ಸಿಸ್ಟಮ್. ಯಾವುದಪ್ಪ ಅಂತ ಹೇಳಿದ್ರೆ iOS-ಗೆ, ಮ್ಯಾಕ್ಗೆ, ವಿಂಡೋಸ್ಗೆ, ಆಂಡ್ರಾಯ್ಡ್ಗೆ ಅಂತ ಹೇಳಿದ್ನಲ್ಲ. ಸೊ ದಟ್ ವೇ ಇಟ್ ವರ್ಕ್ಸ್ ಹಿಯರ್. ಸೊ ಅದನ್ನ ಡೆವಲಪ್ ಮಾಡಿಬಿಟ್ಟು ಯು ಕ್ಯಾನ್ ಕೀಪ್ ಇಟ್ ಇನ್ ದ ಆ್ಯಪ್ ಸ್ಟೋರ್, ಇಟ್ ವರ್ಕ್ಸ್. ಸೊ ದೀಸ್ ಆರ್ ದಿ ಡಿಫರೆಂಟ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ಟು ಕ್ರಿಯೇಟ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ಒಂದು ಮೈಕ್ರೋಸಾಫ್ಟ್ ಆನ್ಲೈನ್ ಬಗ್ಗೆ ನೋಡೋಣ. ಈಗ ಮೈಕ್ರೋಸಾಫ್ಟ್ ಆನ್ಲೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಅವ್ರದ್ದು ದೇ ಪ್ರೊವೈಡ್ ದೇರ್ ಓನ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಹಿಯರ್. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಇಂಟಿಗ್ರೇಟ್ ದೇರ್ ಸರ್ವಿಸಸ್ ವಿತ್ ಮೋಸ್ಟ್ ಪಾಪ್ಯುಲರ್ ಸರ್ವಿಸಸ್. ಮೋಸ್ಟ್ ಪಾಪ್ಯುಲರ್ ಸರ್ವಿಸ್ ಜೊತೆ ಅವ್ರ ಸರ್ವಿಸಸ್ಸನ್ನು ಜೋಡಿಸ್ಬಿಡ್ತಾರೆ ಅವರು. ಸೊ ಇಟ್ ಆಫರ್ಸ್ ಎ ಫಂಕ್ಷನಲ್ ವೇ ಟು ಸರ್ವ್ ಆರ್ಗನೈಸೇಷನ್. ಆಮೇಲೆ ಇಟ್ ಪ್ರೊವೈಡ್ಸ್ ಎ ಫಂಕ್ಷನ್ಸ್ ಆನ್ ದಿ ಕ್ಲೌಡ್. ಸೊ ಮೈಕ್ರೋಸಾಫ್ಟ್ ಆನ್ಲೈನ್ ಸರ್ವಿಸಸ್ ಆರ್ ಹೋಸ್ಟೆಡ್ ಬೈ ದಿ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಆನ್ಲೈನ್ ಸರ್ವಿಸಸ್ ಬೇರೆಯವ್ರ ಜೊತೆ ಪಾರ್ಟ್ನರ್ ಮಾಡಿಕೊಂಡು ಇವ್ರು ಹೋಸ್ಟ್ ಮಾಡ್ತಾರೆ. ಹೋಸ್ಟ್ ಮಾಡಿ ಬೇರೆ ಅವ್ರ ಪಾರ್ಟ್ನರ್ಸ್ ಜೊತೆ ಏನಿರುತ್ತೆ ಅಥವಾ ಮೋಸ್ಟ್ ಪಾಪ್ಯುಲರ್ ಸರ್ವಿಸಸ್ ಏನಿರುತ್ತೆ ಅದನ್ನ ಇವ್ರು ಪ್ರೊವೈಡ್ ಮಾಡ್ತಾರೆ. ಯಾವುದರಲ್ಲಿ? ಇವ್ರ ಕ್ಲೌಡಲ್ಲಿ ಮಾಡಿಕೊಂಡು ದೇ ಬಿಕಮ್ಸ್ ದಿ ಪ್ರೊವೈಡರ್ಸ್ ಅಂತ. ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಆನ್ಲೈನ್ ಸರ್ವಿಸಸ್ಗೆ ಹೈಬ್ರಿಡ್ ಮಾಡಲ್ ಬರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ, ಆಕ್ಟಿವ್ ಡೈರೆಕ್ಟರಿ ಅಂತ 3 ಥರದ್ದು ಸರ್ವಿಸಸ್ ಅನ್ನ ಕೊಡ್ತಾರೆ. ಹೈಬ್ರಿಡ್ ಅಂದ್ರೆ ಮಿಕ್ಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಅಂದ್ರೆ ಮೈಕ್ರೋಸಾಫ್ಟ್ ಅವರು ಬೇರೆ ಪ್ರೊವೈಡರ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಸರ್ವಿಸಸ್ ನ ಕೊಡ್ತಾರೆ. ಸೊ ಲೈಕ್ ದಟ್ ಇಟ್ ವರ್ಕ್ಸ್. ಆಕ್ಟಿವ್ ಡೈರೆಕ್ಟರಿ ಅಂದ್ರೆ ಈ ಡೈರೆಕ್ಟರಿ ಎಲ್ಲರ ಬಗ್ಗೆ ಇನ್ಫಾರ್ಮೇಶನ್ ಏನಿರುತ್ತೆ ಅದು ಇರುತ್ತೆ. ಸೊ ಹೈಬ್ರಿಡ್ ಮಾಡಲ್ ನೋಡೋಣ ಈಗ ಫಸ್ಟ್ ಒನ್. ಸೊ ಹಿಯರ್ ದ ಗೋಲ್ ಏನಪ್ಪಾ ಅಂತ ಹೇಳಿದ್ರೆ, ಟು ಎಂಪವರ್ ದಿ ಪಾರ್ಟ್ನರ್ಸ್ ಅಂಡ್ ಕಸ್ಟಮರ್ಸ್ ವಿತ್ ವೆರಿ ನೈಸ್ ಅಪ್ಲಿಕೇಶನ್ಸ್ with more choices and huge opportunity through a combination of partner hosted software, Microsoft hosted software and on-premise software. ಒಂದು ಹೈಬ್ರಿಡ್ ಮಾಡಲ್ ಇರುತ್ತೆ. ಅವ್ರು ಏನಾದ್ರೆ ಮೈಕ್ರೋಸಾಫ್ಟ್ ಜೊತೆ ಯಾರು ಪಾರ್ಟ್ನರ್ ಮಾಡ್ಕೊಂಡಿರ್ತಾರೆ ಅವ್ರ ಜೊತೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ ಕಾಂಬಿನೇಷನ್ ಒಂದು ಹೈಬ್ರಿಡ್ ಮಾಡಲ್. ಅಂದ್ರೆ ಕೆಲವು ಪಾರ್ಟ್ನ ಪಾರ್ಟ್ನರ್ ಹೋಸ್ಟ್ ಮಾಡ್ಕೊಂಡಿರ್ತಾರೆ, ಕೆಲವು ಪಾರ್ಟ್ನ ಮೈಕ್ರೋಸಾಫ್ಟ್ ನ ಹೋಸ್ಟ್ ಮಾಡ್ಕೊಂಡಿರ್ತವೆ, ಕೆಲವು ಪಾರ್ಟ್ ಆಫ್ ದಿ ಸಾಫ್ಟ್ವೇರ್ ವಿಲ್ ಬಿ ಆಕ್ಚುಲಿ ಆನ್ ದಿ ಪ್ರೀಮಿಸ್, ಅಂದ್ರೆ ಯಾರು ಕಸ್ಟಮರ್ ಇರ್ತಾರೆ ಅವ್ರ ಕಂಪ್ಯೂಟರ್ ಅಲ್ಲೇ ಇರುತ್ತೆ. ಅದಕ್ಕೆ ಹೈಬ್ರಿಡ್ ಮಾಡಲ್ ಅಂತ ಹೇಳ್ತೀವಿ. ಎಲ್ಲರಿಗೂ ಅವಕಾಶ ಇಲ್ಲಿ ಇರುತ್ತೆ ಹೋಸ್ಟ್ ಮಾಡೋಕ್ಕೆ. ಯಾರು ಮೈಕ್ರೋಸಾಫ್ಟ್ ಪಾರ್ಟ್ನರ್ ಇದ್ದಾನೆ ಅವರು ಒಂದಷ್ಟು ಕ್ರಿಟಿಕಲ್ ಡೇಟಾ ಅವ್ರು ಮೈಕ್ರೋಸಾಫ್ಟ್ ಅವ್ರ ಜೊತೆ ಶೇರ್ ಮಾಡ್ಕೊಳಕ್ ರೆಡಿ ಇರಲ್ಲ, ಅದನ್ನ ಅವ್ರು ಹೋಸ್ಟ್ ಮಾಡ್ತಾರೆ. ಇನ್ ಕೆಲವರು ದೇ ಆರ್ ರೆಡಿ ಟು ಶೇರ್ ವಿತ್ ದ ಮೈಕ್ರೋಸಾಫ್ಟ್, ದಟ್ ವಿಲ್ ಬಿ ಹೋಸ್ಟೆಡ್ ಬೈ ದ ಮೈಕ್ರೋಸಾಫ್ಟ್. ಇನ್ ಕೆಲವು ಕ್ಲೈಂಟ್ ಸಾಫ್ಟ್ವೇರ್ಸ್ ಎಲ್ಲ ಸಪೋಸ್ ಇಫ್ ದೇ ಮೇ ಬಿ ದೇ ಕ್ಯಾನ್ ಪುಟ್ ಇಟ್ ಆನ್ ದಿ ಯೂಸರ್ಸ್ ಮಷೀನ್. ಸೊ ಯೂಸರ್ ಮಷೀನ್ ಎಲ್ಲ ಹಾಕ್ಬೋದು. ಯೂಸರ್ ಮಷೀನ್ ಡೆಸ್ಕ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇದ್ರೆ ಡೆಸ್ಕ್ಟಾಪ್ ವರ್ಷನ್ ಕೊಡ್ತಾರೆ. ಮೊಬೈಲು ಯೂಸ್ ಮಾಡ್ತೀವಿ ಅಂದ್ರೆ ಮೊಬೈಲು ಅವರು ಕೊಡ್ತಾರೆ. ಸೊ ದಟ್ ಯೂಸರ್ ಕ್ಯಾನ್ ವರ್ಕ್ ಫ್ರಮ್ ಐದರ್ ದಿ ಮೊಬೈಲ್ ಆರ್ ಫ್ರಮ್ ದಿ ಡೆಸ್ಕ್ಟಾಪ್ ಹಿಯರ್. ಇದೇ ಥರ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಪಾರ್ಟ್ನರ್ ಆಪರ್ಚುನಿಟಿ ಫ್ರೇಮ್ ವರ್ಕ್ ಅಂತ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ದಟ್ ವಿಲ್ ಎನೇಬಲ್ ಪಾರ್ಟ್ನರ್ಸ್ ಟು ಅಂಡರ್ಸ್ಟ್ಯಾಂಡ್ the ways they can get help from the Microsoft Software Plus services. So 3 ಡೆಲಿವರಿ ಮಾಡಲ್ಸ್ ಏನಿದೆ, ಪಾರ್ಟ್ನರ್ ಹೋಸ್ಟೆಡ್, ಮೈಕ್ರೋಸಾಫ್ಟ್ ಹೋಸ್ಟೆಡ್ ಅಥವಾ ಆನ್ ಪ್ರೆಮಿಸಸ್ ಅಂತ ಇದೆ, ಅದನ್ನ ಮ್ಯಾಪ್ ಮಾಡುತ್ತೆ. ಸೊ ಮೈಕ್ರೋಸಾಫ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, ದೇ ಹ್ಯಾವ್ ಪಾರ್ಟ್ನರ್ಡ್ ವಿತ್ ಮೆನಿ ಆರ್ಗನೈಸೇಷನ್ ಫಾರ್ ಡೆಲಿವರಿಂಗ್ ದೇರ್ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್. ಅವ್ರ ಜೊತೆ 3 ತರ ಈ ಮಾಡ್ಕೊಂಡು ಅವನು ಯಾವ್ದು ಬೇಕು ಅದನ್ನ ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ಬೋದು. ಏನಂದ್ರೆ ಪಾರ್ಟ್ನರ್ ಹೋಸ್ಟೆಡ್ ಇರ್ಬೋದು, ಮೈಕ್ರೋಸಾಫ್ಟ್ ಹೋಸ್ಟೆಡ್ ಇರ್ಬೋದು, ಆನ್ ಪ್ರಿಮಿಸು
ಇರ್ಬೋದು. ಮೂರನೇದು ಆಕ್ಟಿವ್ ಡೈರೆಕ್ಟರಿ ಅಂತ. ಸೊ ಆಕ್ಟಿವ್ ಡೈರೆಕ್ಟರಿ ಈಸ್ ಯೂಸ್ ಟು ಪ್ರಾವಿಷನ್. ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾವಿಷನ್ ಏನಕ್ಕೆ, ಸ್ಟೋರ್ ಅಂಡ್ ಮ್ಯಾನೇಜ್ ಗ್ರೂಪ್ಸ್ ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಯೂಸರ್ಸ್ ಇನ್ಫಾರ್ಮೇಶನ್, ಕಾಂಟ್ಯಾಕ್ಟ್ಸು, ಪಾಸ್ವರ್ಡ್ಸು ಅಮಾಂಗ್ ಅದರ್ ಆಬ್ಜೆಕ್ಟ್ಸ್. ಸೊ ಇದು ಆಕ್ಟಿವ್ ಡೈರೆಕ್ಟರಿ ಏನಿದೆ, ದಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ಅಂತ ಒಂದು ಸರ್ವರ್ ಇರುತ್ತೆ, ಅದರ ಜೊತೆ ಅದನ್ನ ಯೂಸ್ ಮಾಡ್ತಾರೆ. ಯೂಶಲಿ ಡೈರೆಕ್ಟರಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ನೀವೆಲ್ಲ ನೋಡಿರ್ಬೋದು, ಹಳೆ ಇದರಲ್ಲಿ ಬರೀ BSNL ಲ್ಯಾಂಡ್ಲೈನ್ ಇತ್ತಲ್ಲ, ಅವಾಗ ಈ ಟೆಲಿಫೋನ್ ಡೈರೆಕ್ಟರಿ ಅಂತ BSNL ಅವರು ವರ್ಷಕ್ಕೆ ಒಂದ್ಸಲ ರಿಲೀಸ್ ಮಾಡೋರು. ಅವಾಗ ನಮ್ಗೆ ಯಾರನ್ನಾರು ಫೋನ್ ನಂಬರ್ ಬೇಕು ಅಂತ ಹೇಳಿದ್ರೆ, ಆ ನೇಮ್ ಅನ್ನ ಹುಡ್ಕೊಂಡು ಆಲ್ಫಾಬೆಟ್ಸ್ ಎ, ಯಾವ ಊರು, ಶಿವಮೊಗ್ಗ, ಅಲ್ಲಿ ಎ ಆಲ್ಫಾಬೆಟ್ಸ್ ಎ ಅಜ್ಮಲ್ ಸರ್ ನಂಬರ್ ಬೇಕು ಅಂತ ಹೇಳಿದ್ರೆ ಹುಡ್ಕೊಂಡು ಅಲ್ಲಿ ಹೋದ್ರೆ ನಂದು ಟೆಲಿಫೋನ್ ನಂಬರ್ ನಿಮ್ಗೆ ಸಿಗೋದು. ಅದು ಟೆಲಿಫೋನ್ ಡೈರೆಕ್ಟರಿ ಅಂತ ಹೇಳ್ತಾ ಇದ್ವಿ ಆಯ್ತಾ. ಈಗ ಅದೇ ಕಾನ್ಸೆಪ್ಟ್ ಸಾಫ್ಟ್ವೇರ್ ಅಲ್ಲಿ ಮೈಕ್ರೋಸಾಫ್ಟ್ ಯೂಸ್ ಮಾಡೋದು ಆಕ್ಟಿವ್ ಡೈರೆಕ್ಟರಿ ಅಂತ. ಇದ್ರಲ್ಲಿ ಏನೇನಿರುತ್ತೆ, ಗ್ರೂಪ್ಸ್ ಸ್ಟೋರ್ ಮಾಡ್ಬೋದು, ಯೂಸರ್ಸ್, ಕಾಂಟ್ಯಾಕ್ಟ್ಸ್, ಪಾಸ್ವರ್ಡ್ಸ್, ಲೈಕ್ ದಿಸ್ ಮೆನಿ ಆಬ್ಜೆಕ್ಟ್ಸ್ ಅಲ್ಲಿ ಅದನ್ನು ಸ್ಟೋರ್ ಮಾಡ್ಬೋದು. ಸೊ ಯಾವ ತರ ಯೂಸ್ ಮಾಡ್ಬೋದು ಇದು ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ಜೊತೆ ಅಂತ ಹೇಳಿದ್ರೆ, ದಿ ಆರ್ಗನೈಸೇಷನ್ ಇಸ್ ನಾಟ್ ಹ್ಯಾವಿಂಗ್ ಕಾರ್ಪೊರೇಟ್ ಆಕ್ಟಿವ್ ಡೈರೆಕ್ಟರಿ ಅಂಡ್ ಆಲ್ ಯೂಸರ್ಸ್, ಡಿಸ್ಟ್ರಿಬ್ಯೂಷನ್ ಗ್ರೂಪ್ ಏನಿಲ್ಲ ಅಂದ್ರೆ ಅವ್ರು ಯೂಸ್ ಮಾಡ್ಬೋದು. ಮತ್ತೆ ಅವ್ರದೇ ಒಂದು ಕಾರ್ಪೊರೇಟಿವ್ ಗ್ರೂಪ್ ಅಂತ ಹೇಳಿದ್ರೆ, ದೆನ್ ದೇ ಕ್ಯಾನ್ ಎಕ್ಸ್ಚೇಂಜ್ ಇಟ್ ಅಂಡ್ ದೇ ಕ್ಯಾನ್ ಇಂಟಿಗ್ರೇಟ್ ದಿಸ್ ಕಾರ್ಪೊರೇಟ್ ಅಂಡ್ ಎಕ್ಸ್ಚೇಂಜ್ ಡೈರೆಕ್ಟರೀಸ್ ವಿತ್ ದಿ ಹೆಲ್ಪ್ ಆಫ್ ದಿ ಸಿಂಕ್ರನೈಸೇಷನ್. ಅದೊಂದು ಟೂಲ್ ಆಗಿ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ದೀಸ್ ಆರ್ ದಿ 3 ಮೈಕ್ರೋಸಾಫ್ಟ್ ಆನ್ಲೈನ್ ಸರ್ವಿಸಸ್ ದಟ್ ಒನ್ ಕ್ಯಾನ್ get from the Microsoft company. So with that we have come to the end of this session. So what we have learned, I learned about software plus service providers ಯಾರ್ಯಾರು ಇದ್ದಾರೆ ಅಂತ ನೋಡಿದೀವಿ. ಅದರಲ್ಲಿ ನಾವು ಡಿಫ್ರೆಂಟ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನಾನು ನೋಡಿದೀವಿ, ಅಡೋಬ್ ಅವ್ರದ್ದು ನೋಡಿದೀವಿ ಅಲ್ವಾ. ದೆನ್ SQLite, ದೆನ್ ವಿ ಹ್ಯಾವ್ ಸೀನ್ ದಿ ಆಪ್ ಸ್ಟೋರ್ ಎಲ್ಲ ನೋಡಿದೀವಿ. ಆಪ್ ಸ್ಟೋರ್ ಅಂದ್ರೆ ಏನು ಅಂತ ವಿ ಹ್ಯಾವ್ ಸೀನ್ ದೋಸ್ ಥಿಂಗ್ಸ್ ಹಿಯರ್. ದೆನ್ ವಿ ಹ್ಯಾವ್ ಸೀನ್ what are the different Microsoft Online Software Plus services ಅಂತ 3 ನೋಡಿದೀವಿ ಅದರಲ್ಲಿ. So with that we have come to the end of this session here. If you have got any doubt, then please ask.